ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಏನು ಮಾಡಿದ್ದಾರೆ ಇವರು ಅಂತ ನೋಡ್ತಾ ಇದ್ದೀರಾ? ಇದು ಸ್ವೀಟ್ ಪೂರಿ ಅಂತ ಗೋಧಿ ಮತ್ತು ಬೆಲ್ಲನ ಬಳಸಿ ಮಾಡಿರೋ ಅಂಥದ್ದು. ಇದು ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಮಾಡಿ ಆದಮೇಲೆ ನಾನು ಕೂಡ ತಿಂದು ನೋಡಿದೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಅಪರೂಪಕ್ಕೊಮ್ಮೆ ಎಲ್ಲ ಮಾಡಿ ತಿನ್ಬೋದು. ಒಂದು 3/4 ಬಟ್ಲಿನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿ ಒಂದು ಅರ್ಧ ಗಂಟೆ ತನಕ ನೆನೆಸಿ ಇಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ 1/4 ಕಪ್ಪು ಒಣ ಕೊಬ್ಬರಿ ತುರಿ, 1/4 ಕಪ್ಪು ಹುರಿಗಡಲೆ, 1 ಚಮಚದಷ್ಟು ಗಸಗಸೆ ಮತ್ತು 2 ಏಲಕ್ಕಿ ಮತ್ತು 1/4 ಕಪ್ಪು ತುರಿದಿರೋ ಬೆಲ್ಲ, ಇದಿಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಮತ್ತು ಬೆಲ್ಲದ ಪಾಕ ಮಾಡ್ತಾಯಿದ್ದೀನಿ ನೋಡಿ. ಬೆಲ್ಲನ ಈ ರೀತಿ ನೀರು ಹಾಕಿ ಅದು ಕರಗೋ ತನಕ ಒಲೆ ಮೇಲೆ ಬಿಸಿಗಿಟ್ರೆ ಆಯಿತು. ಮತ್ತು ಪೂರಿನ ಈ ರೀತಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಪೂರಿ ರೆಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ರೈ ಮಾಡಿರೋ ಪೂರಿನ ಬೆಲ್ಲದ ಪಾಕದಲ್ಲಿ ಈ ರೀತಿ ಪೂರ್ತಿ ಮುಳುಗಿಸ್ಬೇಕು. ಪೂರ್ತಿ ಮುಳುಗಿಸಿ ಆ ಪೂರಿನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಟು ಆ ಪುಡಿನ ಹಾಕಬೇಕು ಈ ರೀತಿ ಮೇಲೆ. ಆಮೇಲೆ ಈ ರೀತಿ ಸುತ್ತಿ ತೆಗೆದಿಟ್ರೆ ಪೂರಿ ಸೆಟ್ ಆಗಿರುತ್ತೆ. ತಿನ್ನೋಕ್ಕೂ ಕೂಡ ರೆಡಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.